ಸರ್ ನಮಸ್ತೆ. ನಮಸ್ಕಾರ ನಮಸ್ಕಾರ. ಸೊ ಪೆಹಲ್ಗಾಮ್ ಘಟನೆ ನಡೆದಿರುವಂತದ್ದು ಇಡೀ ಇಂಡಿಯನ್ಸ್ಗೆಲ್ಲಾನು ಸಹ ಒಂದು ಆಘಾತಕಾರಿಯಾಗಿದೆ. ಅದ್ರ ಜೊತೆಗೆ ಖಂಡಿತ. ಇನ್ನೂ ಅದರಿಂದ ಹೊರಗಡೆ ಬರುವಷ್ಟಲ್ಲೇನೆ ಮೊನ್ನೆ ನಡೆದಿರುವಂತಹ ಒಂದು ಇವೆಂಟ್ ಅಲ್ಲಿ ಕನ್ನಡದಲ್ಲಿ ಸಾಕಷ್ಟು ಚಲನಚಿತ್ರ ಗೀತೆಗಳಿಗೆ ಆಡಿರುವಂತಹ ಗಾಯಕ ಸೋನು ನಿಗಮ್ ಅವರು ಕನ್ನಡದ ಹಾಡನ್ನ ಹಾಡಿ ಅಂತಾಗ ಒಬ್ಬ ಅಭಿಮಾನಿ ಕೇಳಿದಾಗ ಪೆಹಲ್ಗಾಮ್ ಘಟನೆಗೆ ಹೋಲಿಸ್ತಾರೆ. ನಿಮ್ಮ ಪ್ರಕಾರ ಏನ್ ಹೇಳ್ತೀರಾ ಸರ್, ಕನ್ನಡ ಚಿತ್ರದ ನಟರಾಗಿ ಹಾಗೇನೆ ಒಂದಷ್ಟು ಸಾಮಾಜಿಕ ಹೋರಾಟಗಾರರಾಗಿ? ನಾನು ಅದ್ರ ಬಗ್ಗೆ ಗಮನಿಸಿದೀನಿ, ಅದ್ರ ಬಗ್ಗೆನೂ ಪೋಸ್ಟ್ ಮಾಡಿದೀನಿ. ಹ್ಮ್. ಇಲ್ಲಿ ಏನಾಗಿದೆ ಅಂದ್ರೆ, ಹ್ಮ್. ಇಲ್ಲಿ ಯಾರೋ ಒಬ್ರು ಅಭಿಮಾನಿ, ಅವರ ಹಾಡುಗಳಿಗೆ ಅಭಿಮಾನಿ ಅವ್ರು ಕನ್ನಡ ಹಾಡು ಹಾಡಿ ಅಂತ ಕೇಳಿದ್ದಕ್ಕೆ ಈ ವ್ಯಕ್ತಿ ಪೆಹಲ್ಗಾಮ್ಗೆ ಕನೆಕ್ಷನ್ ಮಾಡಿ ಈ ಒಂದ್ ಕನ್ನಡದಲ್ಲಿ ಕೇಳಿದ್ದಕ್ಕೆ, ಕನ್ನಡ ಹಾಡ್ ಕೇಳಿದ್ದಕ್ಕೇನೆ ಎಲ್ಲೋ ಒಂದ್ ಕಡೆ ಈ ಪೆಹಲ್ಗಾಮಿನ ಕಾರಣ ಅಂತ ಎಲ್ಲೋ ಒಂದ್ ಕಡೆ ಪ್ರಸ್ತಾಪ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನನಗೇನ್ ಕಾಣುತ್ತೆ ಅಂದ್ರೆ, ಇದು ಒಂದಕ್ಕೊಂದು ಹೋಲಿಕೆ ಖಂಡಿತ ಇಲ್ಲ. ನಮಗೆ ಫೆಡರಲಿಸಮ್ಗೂ ಟೆರರಿಸಮ್ಗೂ ಅಜಗಜಾಂತರ ವ್ಯತ್ಯಾಸ. ಫೆಡರಲಿಸಂ ಅನ್ನೋದು ನಮ್ಮ ಭಾಷೆಯ ಒಂದು ಹಕ್ಕುಗಳು, ಭಾಷೆಯ ವೈವಿಧ್ಯತೆ, ಭಾಷೆಯ ರಾಜ್ಯಗಳು, ಭಾಷೆಯ ಹೆಸರಲ್ಲೇ ನಮ್ಗೆ ಕರ್ನಾಟಕತನ, ಕನ್ನಡತನನೇ ನಮ್ಮ ದೇಶ ಪ್ರೇಮ, ಕನ್ನಡತನನೇ ಭಾರತೀಯತನ, ಕನ್ನಡತನನೇ ಸಂವಿಧಾನತನ. ಸೊ ಈ ವಿಚಾರ ಎತ್ತಿ ಹಿಡಿಯೋದು ನಮ್ಮ ಸಂವಿಧಾನದ ಮೂಲ ಆಶಯ. ಭಯೋತ್ಪಾದನೆ ಮತ್ತೆ ಉಗ್ರಗಾಮಿಗಳು ಅನ್ನೋದನ್ನ ಅದು ಎಲ್ಲ ದೇಶದ, ಅದು ಮನುಕುಲ ಆಗಿರ್ಬೋದು, ದೇಶದ ಪರಿಕಲ್ಪನೆ ಎಲ್ಲ ಅದಕ್ಕೆ ವಿರುದ್ಧವಾದ ಒಂದು ಬರ್ಬರವಾದ ಒಂದು ಕೃತ್ಯ ಅದು. ಸೊ ನೀವು ಒಂದಕ್ಕೊಂದು ಸಂಬಂಧ ಬರೋದಂದ್ರೆ ಏನಂದ್ರೆ, ನಿಮ್ಮ ವಿಚಾರಗಳಲ್ಲಿ ಎಷ್ಟು ಅಲ್ಪ ಜ್ಞಾನ ಇದೆ, ನಿಮ್ಮ ಓದಿನ ಸಮಸ್ಯೆ ಎಷ್ಟು ಮಟ್ಟಿಗೆ ಸೀಮಿತವಾಗಿದೆ. ಮತ್ತೆ ನೀವು ಇವಾಗ ಹಾಡುಗಳು ಹಾಡೋದಂದ್ರೆ, ಯಾರೋ ಬರ್ದಿರೋ ಸಾಹಿತ್ಯನ ಅವರು ಚೆನ್ನಾಗಿ ಹಾಡ್ತಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಮತ್ತೆ ಅವರು ಅದ್ರಲ್ಲೂ ಕೂಡ ರೀಟೇಕ್ಸ್ ಅನ್ನೋದು ಇರುತ್ತೆ. ಆದ್ರೆ ನಮಗೆ ಒಂದ್ಸಲಿ ಮೈಕ್ ಇಟ್ಕೊಂಡು ಮಾತಾಡಿದಾಗ ರೀಟೇಕ್ಗಳು ಇರಲ್ಲ. ಸೊ ಮೈಕ್ ಇಟ್ಕೊಂಡು ಮಾತಾಡಿದಾಗ, ಅಥವಾ ಯಾವ್ದೋ ಒಂದು ವಿಚಾರ, ಒಂದು ಪೊಲಿಟಿಕಲ್ ವಿಚಾರ ಮಾತಾಡಿದಾಗ ಖಂಡಿತ ಎಲ್ಲರಿಗೂ ಮಾತಾಡಕ್ ಹಕ್ಕಿದೆ, ಮಾತಾಡ್ಬೇಕು, ಅವ್ರ ವಿಚಾರ ಏನಿದೆ ಅಂತ ಗೊತ್ತಾಗ್ಬೇಕು. ಬಟ್ ಅದನ್ನ ಅಧ್ಯಯನ ಮಾಡಿ, ಅದನ್ನ ಓದ್ಕೊಂಡು, ಅದನ್ನ ತಿಳ್ಕೊಂಡು ಮಾತಾಡ್ಬೇಕು ಹೊರತು ಬರೀ ಭಾಷೆಯನ್ನ ವಿಚಾರದಲ್ಲಿ ಅದಕ್ಕೂ ಪೆಹಲ್ಗಾಮ್ಗೂ ಇದೇ ಕಾರಣ ಅಂತ ರೂಪಿಸೋದಿರತ್ತಲ್ಲ, ಅದೇ ನಿಜವಾದ ಬಹಳ ಅಲ್ಪ ಜ್ಞಾನ. ಮತ್ತೆ ಅದು ಕೆಟ್ಟ ಸಂದೇಶ ಸಾರುತ್ತೆ. ಅದು ಇಡೀ ದೇಶದಲ್ಲಿ, ಇವ್ರಿಗೆ ಸೋನು ನಿಗಮ್ ಅನ್ನೋರು ಬಹಳ ದೇಶದಲ್ಲಿ ಒಂದು ಹೆಸರುವಾಸಿ ಗಾಯಕರು. ಅವ್ರು ಏನಾದ್ರು ಮಾತಾಡ್ತಾರೆ ಅಂದ್ರೆ ಅದ್ ಎಲ್ಲ ಕಡೆ ಜನರಿಗೆ ಒಂದು ಇದ್ರಲ್ಲೂ ಏನೋ ಸತ್ಯ ಇರ್ಬೋದು ಅಂತ ಕೆಲವ್ರಿಗೆ ಅನ್ಸತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಕನ್ನಡಕ್ಕೂ ಈ ಒಂದು ಪೆಹಲ್ಗಾಮ್ ಹೋಲಿಕೆ ಮಾಡೋದು ಬಹಳ ಒಂದು ಕೆಟ್ಟ ಸಂದೇಶ, ಸಮಸ್ಯಾತ್ಮಕ, ಮತ್ತೆ ಅದು ಅಲ್ಪಜ್ಞಾನದ ಸಂಕೇತ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಯಾಕಂತಂದ್ರೆ ಈಗ SP ಬಾಲಸುಬ್ರಹ್ಮಣ್ಯಂ ಸರ್ ಹೇಳ್ತಾ ಇದ್ರು, ಬೇರೆ ರಾಜ್ಯದಲ್ಲಿ ಅವ್ರು ಹುಟ್ಟಿದ್ರು ಕೂಡ ಕನ್ನಡ ಮುಂದಿನ ಜನ್ಮ ಅಂತಿದ್ರೆ ಕನ್ನಡದಲ್ಲಿ ಹುಟ್ಟಬೇಕು, ಬಿಕಾಸ್ ಕನ್ನಡಿಗರು ಅಷ್ಟೊಂದು ಪ್ರೀತಿಯನ್ನ ಕೊಟ್ಟಿದ್ದಾರೆ ಅಂತ. ಅದೇ ರೀತಿ ಸೋನು ನಿಗಮ್ ಅವ್ರಿಗೂ ಸಹ ಹಿಂದಿ ಆದ ನಂತರ ಕನ್ನಡದಲ್ಲೇ ಅತಿ ಹೆಚ್ಚು ಹಾಡುಗಳನ್ನ ಹಾಡಿರುವಂತದ್ದು. ಕನ್ನಡಿಗರು ಅವರ ವಾಯ್ಸ್ ಅನ್ನ ಅಷ್ಟು ಇಷ್ಟಪಟ್ಟಿದ್ರು, ಅಷ್ಟು ಅವಕಾಶಗಳು ಕರ್ನಾಟಕದ ನಿರ್ಮಾಪಕರು ಕೊಟ್ಟಿದ್ರು. ಕನ್ನಡ ಚಲನಚಿತ್ರ ರಂಗದಲ್ಲಿ ಹಲವಾರು ಸಿನಿಮಾಗಳಿಗೆ ಅವರ ಗಾಯನವನ್ನು ಸಹ ಮಾಡಿದ್ರು. ಬಟ್ ಅದನ್ನ ಎಲ್ಲೋ ಒಂದ್ ಕಡೆ ಮರೆತ್ರ ಅಂತ. ಏನಾಗತ್ತೆ ಅಂದ್ರೆ, ಈ ವಿಚಾರಗಳು ಒಂದ್ ಹೇಳ್ತೀನಿ, ಈ ವಿಚಾರಗಳಲ್ಲಿ ಅನೇಕ ಭಾವನೆಗಳು, ಭಾವನಾತ್ಮಕ ವಿಚಾರಗಳು ಆಗ್ಬಿಡ್ತವೆ. ಭಾಷೆ ವಿಚಾರನೂ ಭಾವನಾತ್ಮಕ ಆಗತ್ತೆ. ಈ ಭಯೋತ್ಪಾದನೆಗಳಿಗೂ ಅದನ್ನ ಒಂದು ವಿರೋಧ ಮಾಡೋದು, ಅದನ್ನ ಒಂದು ರೀತಿ ಪ್ರತಿರೋಧ ತರೋದು, ಅದಕ್ಕೆ ಬೇಕಾಗಿರೋದು ಮುಂದೆ ಆಗ್ದಂಗೆ ನೋಡ್ಕೊಳ್ಳೋದು ಕೂಡ ಎಷ್ಟೋ ಭಾವನಾತ್ಮಕ ವಿಚಾರಗಳು ಬರ್ತವೆ. ಇದನ್ನ ನಾವು ಭಾವನೆಗಳನ್ನ ಎಲ್ಲ ಒಂದ್ ಕಡೆ ಒಂದ್ ಮಟ್ಟಿಗೆ ಅದನ್ನ ಹಿಡಿತದಲ್ಲಿ ಇಟ್ಕೊಂಡು ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ಬೇಕು. ನಮಗೆ ಹೌದು, ನೀವು ಕನ್ನಡ ಹಾಡು ಹಾಡಿದೀರಾ, ನೀವು ಚೆನ್ನಾಗೂ ಹಾಡಿದೀರಾ, ನನ್ನ ಸಿನಿಮಾದ ಹಾಡುಗಳಿಗೂ ಹಾಡಿದ್ದಾರೆ, ನನಗೆ ಅವ್ರ ಮೇಲೆ ವೈಯಕ್ತಿಕವಾಗಿ ಯಾವ ಒಂದು ಸಮಸ್ಯೆನೂ ಇಲ್ಲ. ಆದ್ರೆ ನಿಮ್ಮ ಒಂದು ವಿಚಾರಗಳು, ಈ ವಿಚಾರಗಳಲ್ಲಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದಾಗ ಕನ್ನಡಕ್ಕೂ, ಕನ್ನಡ ಭಾಷೆಗೂ, ಕನ್ನಡ ತನಕ್ಕೂ, ಕರ್ನಾಟಕ ತನ ಒಕ್ಕೂಟದ ವ್ಯವಸ್ಥೆ ಮತ್ತೆ ಭಾಷೆಯ ಒಂದು ರಾಜ್ಯದ ಪರಿಕಲ್ಪನೆ, ಅದು ನಮ್ಮ ದೇಶದ ಮೂಲ ಪರಿಕಲ್ಪನೆ. ಅದು ಒಂದು 50 ಅದು ಬಂದಿರೋದು, ಅದು ಬಹಳ ಅದ್ಭುತವಾದ ದೇಶದ ಒಂದು ಎತ್ತಿ ಹಿಡಿಯೋ ಒಂದು ಪರಿಕಲ್ಪನೆ. ಅದಕ್ಕೆ ನೀವು ಇದಕ್ಕೆ ಹೋಲಿಕೆ ಮಾಡ್ತೀರಾ ಅಂದ್ರೆ ಈ ಒಂದು ಬಹಳ ಹಾರಿಬಲ್ ಒಂದು ಉಗ್ರಗಾಮಿ ಭಯೋತ್ಪಾದನೆ ಹೋಲಿಕೆ ಮಾಡ್ತೀರಾ ಅಂದ್ರೆ ಅದೇನಾಗತ್ತೆ ಅಂದ್ರೆ, ನೀವು ಎಲ್ಲೋ ಒಂದ್ ಕಡೆ ಎಮೋಷನಲಿ ಕ್ಯಾರಿಡ್ ಅವೇ ಆಗಿರ್ಬೋದು, ನಿಮ್ಮ ವಿಚಾರಗಳಲ್ಲಿ ನೀವು ಸಾಕಷ್ಟು ಅಧ್ಯಯನ ಮಾಡಿಲ್ಲ, ಮತ್ತೆ ನೀವು ಕೂಡ ಎಲ್ಲೋ ಒಂದ್ ಕಡೆ ಏನೋ ಒಂದು ಪೂರ್ವಾಗ್ರಹ ಪೀಡಿತವಾದ ಆಲೋಚನೆಗಳಿಂದ ನೀವೆಲ್ಲೋ ಒಂದ್ ಕಡೆ ಮಾತಾಡ್ದಂಗೆ ನಮ್ಗೆ ಕಾಣುತ್ತೆ. ಸೊ ಇದು ನಮಗೆ
ಅವ್ರು ನೆಕ್ಸ್ಟ್ ಟೈಮ್ ಇಂದ ಇದರಲ್ಲೂ ಕ್ಷಮೆ, ನನ್ನ ಪ್ರಕಾರ ಅವ್ರು ಕ್ಷಮೆ ಆಚರಿಸ್ಬೇಕು. ಅವ್ರು ಕ್ಷಮೆ ಆಚರಿಸಿಲ್ಲ ಅಂದ್ರೆ ಅದು ಆದಷ್ಟು ಬೇಗ ಅವ್ರು ಮಾಡ್ಬೇಕು. ಕನ್ನಡ ಪರ ಸಂಘಟನೆಗಳು ಇದರಲ್ಲಿ ಬಹಳ ಗಟ್ಟಿಯಾಗಿ ನಿಂತಿದ್ದಾರೆ, ಅದು ಒಳ್ಳೆ ಬೆಳವಣಿಗೆ. ಸಿನಿಮಾ ಅಂದ್ರೆ ಒಂದು ವ್ಯಾಪಾರದ ರಂಗ. ಸಿನಿಮಾದಲ್ಲಿ ಬಹಳ ಪ್ರತಿಭಾವಂತರು ಇದ್ದಾರೆ, ಇವರು ಆ ಪ್ರತಿಭಾವಂತರಲ್ಲೂ ಇವರು ಒಬ್ರು. ಆದರೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ವಿಚಾರಗಳಲ್ಲಿ ಬಂದಾಗ ಇವರಲ್ಲಿ ಬಹಳ ಸಮಸ್ಯಾತ್ಮಕ ಮಾತು, ದೇಶದ ಒಂದು ನಿಜವಾಗ್ಲು ಐಕ್ಯತೆಗೆ ಧಕ್ಕೆ ಬರೋ ಒಂದು ರೀತಿನಲ್ಲಿ ಅವ್ರು ನಡ್ಕೊಂಡಿದ್ದಾರೆ. ಇದಕ್ಕೆ ಕ್ಷಮೆ ಆಗ್ಬೇಕು. ಮತ್ತೆ ಇದಕ್ಕೆ ಒಂದ್ ರೀತಿ ಅವರು ಪಶ್ಚಾತ್ತಾಪ ಅವರ ಒಂದು ಆಂತರಿಕವಾಗಿ ಪಡೆದು ಅದ ಜ್ಞಾನೋದಯ ಆಗಿ ಅದನ್ನ ಹೊರಗೆ ಬಂದು ಅವರು ನಿಜವಾದ ಕನ್ನಡದ ಬಗ್ಗೆ ಅವರ ಒಂದು ಏನು ಕನ್ನಡ ಜನ ಬೆಂಬಲ ಕೊಟ್ಟಿದ್ದಾರೆ, ಮತ್ತೆ ಅವರು ಕೂಡ ಕನ್ನಡಕ್ಕೆ ಒಂದು ಸಂಗೀತದ ಮುಖಾಂತರ ಬೆಳೆಸಕ್ಕೆ ಒಂದು ಅವ್ರದ್ದು ಕೂಡ ಒಂದು ಕೊಡುಗೆ ಇದೆ. ಇದೆಲ್ಲ ಸೇರಿ ನಮಗೆ ಉತ್ತಮವಾದ ಆಲೋಚನೆಗಳು ಹೊರಗೆ ಬರ್ಬೇಕು ಹೊರತು ಈ ಸಂದರ್ಭದಲ್ಲಿ ಒಂದು ಸಮಸ್ಯಾತ್ಮಕ ಮಾತುಗಳು ಆಗ್ಬಾರ್ದು ಅಂತ ನಮ್ಮ ಭಾವನೆ. ಸರ್, ಇನ್ನೊಂದೇನಂತಂದ್ರೆ ಈಗ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಅವರು ಬ್ಯಾನ್ ಆಗ್ಬೇಕು ಅನ್ನುವಂತ ಕೂಗುಗಳು ಕೇಳಿ ಬರ್ತಿದೆ. ಹಲವು ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಒಂದಷ್ಟು ಜನ ಕಲಾವಿದರು ಕೂಡ ನೀವು ಸೇರಿದಂತೆ ಒಂದಷ್ಟು ಜನ ತಮ್ಮ ಒಂದು ಅದ್ರ ಮೇಲೆ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದಾರ, ಅವ್ರು ಮಾಡಿದ ತಪ್ಪು ಅನ್ನುವಂಥದ್ದು. ಸೊ ಬ್ಯಾನ್ ಆಗ್ಬೇಕಾ ಬೇಡವಾ? ಯಾಕಂತಂದ್ರೆ ಯಾರಿಗಾದ್ರೂ ಈ ತರ ಮಾತಾಡಿದವರು ಕನ್ನಡಕ್ಕೆ ತಮ್ಮದೇ ಆದಂತಹ ಕನ್ನಡ ಭಾಷೆಗಾಗಿರ್ಬೋದು, ಕನ್ನಡ ನಾಡಿಗಾಗಿರ್ಬೋದು ಒಂದು ಇತಿಹಾಸ ಅನ್ನೋದಿದೆ. ಸೊ ಈ ತರ ಭಾಷೆ ವಿಚಾರಕ್ಕೆ ಅವಮಾನಿಸಿದವರನ್ನ ಒಂದು ಸ್ವಲ್ಪ ದಿನ ದೂರ ಇಟ್ರೆ ಮತ್ತೊಬ್ರು ಎಚ್ಚೆತ್ಕೊಳ್ತಾರೆ ಅನ್ನುವಂತ ಭಾವನೆ ಇದೆ ಒಂದಷ್ಟು ಜನ ಕನ್ನಡಿಗರಿಗೆ. ನೀವ್ ಏನ್ ಹೇಳ್ತೀರಾ, ಬ್ಯಾನ್ ಆಗ್ಬೇಕಾ ಬೇಡವಾ? ಜನರು, ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಅವ್ರದೇ ಆದ ಸ್ವಯಂ ಪ್ರೇರಿತವಾಗಿ ಅವರು ಹೊರಗಿಟ್ರೆ ಅದರಲ್ಲಿ ನನಗೇನೋ ಒಂದು ಅದೇನ್ ನನಗೆ ಸಮಸ್ಯೆ ಇಲ್ಲ, ಅದು ಅವ್ರ ತೀರ್ಮಾನ. ಆದ್ರೆ ನಮ್ಗೆ ಅಧಿಕೃತವಾದ ಬ್ಯಾನ್ ಅನ್ನೋದು ನಾನು ಒಪ್ಪಲ್ಲ. ಅಧಿಕೃತವಾದ ಬ್ಯಾನ್ ಅನ್ನೋದು ನನಗೆ ಅದು ಸಾಧ್ಯ ಉಂಟು ಅನ್ನೋದು ನನಗನ್ಸಲ್ಲ. ಮತ್ತೆ ಕೆಲವು ಕಡೆ ಅವ್ರನ್ನ ಬಂಧಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ, ಜೈಲ್ಗೆ ಹಾಕಿ ಇದು ಅದು, ಅದನ್ನು ಕೂಡ ನಾನು ಒಪ್ಪಲ್ಲ. ನಮ್ಗೆ ವಿಚಾರಗಳಲ್ಲಿ ಪ್ರಶ್ನೆ ಮಾಡ್ಬೇಕು, ವಿಚಾರಗಳನ್ನ ಅವ್ರಿಗೆ ಮನವರಿಕೆ ಮಾಡ್ದಂಗ ಆಗ್ಬೇಕು. ವಿಚಾರಗಳ ಮುಖಾಂತರ, ಹೋರಾಟಗಳ ಮುಖಾಂತರ ಅವರ ಸತ್ಯ ನಾವ್ ಇವತ್ತು ಬಹಿರಂಗ ಪಡೆದು ಅದನ್ನ ಪ್ರಶ್ನೆ ಮಾಡಿ ಬೇರೆಯವರು ಈ ತರದ್ದು ಅಜ್ಞಾನದ ಮಾತುಗಳು ಆಡದಂಗೆ ನೋಡ್ಬೇಕು. ಆದ್ರೆ ಅವ್ರ ಮೇಲೆ ಒಂದು ಬ್ಯಾನ್ ಅನ್ನೋದು ನನಗೆ ಅದು ಸಾಧ್ಯ ಉಂಟು ಅಂತ ಅನ್ಸಲ್ಲ, ಮತ್ತೆ ಅದು ನನ್ನ ಪ್ರಕಾರ ಅಗತ್ಯ ಇಲ್ಲ. ಬಟ್ ಜನ, ಪ್ರೊಡ್ಯೂಸರು, ಡೈರೆಕ್ಟರ್ಗಳು ಮತ್ತೆ ಯಾರೇ ಒಂದು ಸಿನಿಮಾ ಮೇಕರ್ಸು, ಸಂಗೀತಗಾರರು ಅವರೇ ಇಷ್ಟಪಟ್ಟಾಗಿ ಇಲ್ಲ ಇವ್ರು ಈ ತರದ್ ಮಾತಾಡಿದ್ರೆ ಕನ್ನಡಕ್ಕೆ ಒಂದು ಅವಮಾನ ಅಂತ ಅವರೇ ದೂರ ಇಟ್ರೆ ಅದು ಅವ್ರಿಗೆ ಬಿಟ್ಟಿತ್ತು. ಬಟ್ ಅಧಿಕೃತವಾದ ಬ್ಯಾನ್ ನನಗೆ ಅದು ಸರಿ ಕಾಣಲ್ಲ. ಅದೆಲ್ಲ ಒಂದ್ ಕಡೆ ಎಮೋಷನಲ್ ರೆಸ್ಪಾನ್ಸು. ಬಟ್ ಇವರು ಖಂಡಿತ ಕ್ಷಮೆ ಆಚರಿಸ್ಬೇಕು. ನನಗೆ ಈ ಮಾತುಗಳು ಸರಿ ಕಾಣ್ಲಿಲ್ಲ. ಇನ್ನೊಂದಷ್ಟು ಏನಂತಂದ್ರೆ ಎಲ್ಲೋ ದೂರದಲ್ಲಿರುವಂತಹ ಗಾಯಕರನ್ನ ಕರ್ಕೊಬಂದು ಈ ತರ ಒಂದಷ್ಟು ಬೆಳೆಸಿ ಅದಾದ ನಂತರ ಕನ್ನಡಕ್ಕೆ ಅವ್ರ ಕಡೆಯಿಂದ ಅವಮಾನ ಮಾಡಿಸ್ಕೊಳ್ಳೋದಕ್ಕಿಂತ ಕನ್ನಡದ ನೆಲೆಯಲ್ಲಿ ಹುಟ್ಟಿರುವಂತಹ ಗಾಯಕರು ಸುಮಾರು ಜನ ಇದ್ದಾರೆ, ಅವ್ರಿಗೆ ಅವಕಾಶ ಕೊಟ್ರೆ ಮುಂದಿನ ದಿನಗಳಲ್ಲಿ ಈ ತರ ಬರಲ್ಲ ಅಂತ ಅನ್ಸುತ್ತೆ. ಸೊ ಇಲ್ಲಿರುವಂತವ್ರಿಗೆ ಇವಾಗ ಮುಂದೆ ಅವ್ರು ಕೊಡುವಂತ ಅವಕಾಶಗಳನ್ನ ಕನ್ನಡಿಗರು ಕೊಟ್ರೆ ಒಂದಷ್ಟು ಕನ್ನಡದ ಗಾಯಕರು ಒಂದು ಅಭಿವೃದ್ಧಿ ಪಡಿತಾರಲ್ಲ. ನೀವ್ ಹೇಳೋದ್ 100% ಸತ್ಯ. ನಮ್ಗೆ ಬಹಳ ಜನ ಪ್ರತಿಭಾವಂತರು ಕರ್ನಾಟಕದವರೇ ಇದ್ದಾರೆ, ಅವ್ರಿಗೂ ಕೂಡ ಅವಕಾಶ ಕೊಡಬೇಕು. ನಾವು ಹುಡುಕಿ ನಮ್ಗೆ ಕರ್ನಾಟಕದ ಪ್ರತಿಭಾವಂತರನ್ನ ಗುರುತಿಸಿ ಕರ್ನಾಟಕದ ಪ್ರತಿಭಾವಂತರಿಗೆ ನಾವು ಅವಕಾಶ ಕೊಡೋದು ಬಹಳ ಮುಖ್ಯ ಆಗತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಗೆ ನನ್ನ ಪ್ರಕಾರ ಎಲ್ಲೇ ಬಂದ್ರು ನೀವು ಕನ್ನಡ ಕಲ್ತು ನೀವು ಕನ್ನಡದಲ್ಲಿ ಒಳ್ಳೆ ಹಾಡು ಹಾಡಿದ್ರೆ ಅದು ಸಂತೋಷನೇ. ಆದ್ರೆ ನಮ್ಗೆ ಕನ್ನಡದಿಂದ ಬಂದು ಕರ್ನಾಟಕದ ಅತ್ಯುತ್ತಮ ಪ್ರತಿಭಾವಂತರಿಗೆ ಹುಡುಕಿ ಚಾನ್ಸ್ ಕೊಟ್ಟು, ಅದು ಆರ್ಥಿಕವಾಗಿ ಹಿಂದುಳಿದವರಾಗಿರ್ಬೋದು, ಗ್ರಾಮೀಣ ಭಾಗದವರಾಗಿರ್ಬೋದು, ಒಂದ್ ರೀತಿ ಕಷ್ಟದಲ್ಲಿ ಸಮಸ್ಯೆ, ಒಂದು ಸಣ್ಣ ಪುಟ್ಟ ಸಮುದಾಯ, ಶೋಷಿತ ಸಮುದಾಯಗಳು ಬಂದಿರೋ ಇಂಥವ್ರನ್ನ ನಿಜವಾದ ಪ್ರತಿಭೆಗಳು ಗುರುತಿಸಿ ಬೆಳೆಸಿದ್ರೆ ಅದು ನಿಜವಾಗ್ಲೂ ಕರ್ನಾಟಕಕ್ಕೆ ಬಹಳ ಹೆಮ್ಮೆ ಆಗೋ ವಿಚಾರ. ಅದು ಅಂತ ಒಂದು ಪ್ರಯತ್ನ ಜಾಸ್ತಿ ಸಿನಿಮಾ ರಂಗದ ಫಿಲ್ಮ್ ಮೇಕರ್ಸ್ ಮಾಡ್ಬೇಕು. ಇವಾಗ ಏನಾಗತ್ತೆ ಸಿನಿಮಾ ರಂಗದಲ್ಲಿ ಅಂದ್ರೆ ವ್ಯಾಪಾರದ ರಂಗ ಅನ್ನೋ ಕಾರಣಕ್ಕೆ ಕಮರ್ಷಿಯಲಿ ಯಾರು ಅವ್ರಿಗೆ ಸುಲಭನೋ, ಯಾವ್ದ್ರಿಂದ ಅವ್ರಿಗೆ ಬಿಸ್ನೆಸ್ ಆಗತ್ತೋ ಅದರಿಂದ ಬಹಳ ಸುಲಭವಾಗಿ ಅಂಥವ್ರನ್ನೇ ಆಯ್ಕೆ ಮಾಡ್ತಾರೆ. ಬಟ್ ಇವತ್ತಿನ ದಿನ ಈ ತರದ ಮಾತು ಆಡದ್ಮೇಲೆ ಸೋನು ನಿಗಮ್ ಅವರು ಅನೇಕ ಕನ್ನಡಿಗರಿಂದನೇ ಒಂದು ದೊಡ್ಡ ಪ್ರಮಾಣದ ಆಕ್ರೋಶ ಬರ್ತಾ ಇರೋದ್ರಿಂದ ನಮ್ಗೆ ಏನಾಗತ್ತೆ ಅಂದ್ರೆ ಇಲ್ಲ ಇವ್ರನ್ನ ಕರ್ಕೊಂಡ್ ಬಂದ್ರೆ ನಮ್ಮ ಮಾರ್ಕೆಟ್ ಅಷ್ಟೊಂದು ಆಗದೆ ಇರ್ಬೋದು ಅಂತ ಒಂದು ರೀತಿ ಅನ್ಸ್ಬೋದು ಜನರಿಗೆ. ಮತ್ತೆ ಮುಖ್ಯವಾಗಿ ನಮ್ಮ ಕನ್ನಡಿಗರನ್ನು ಬೆಳೆಸ್ಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇದೆ. ಅದು ಬಹಳ ಒಳ್ಳೇದು, ಕರ್ನಾಟಕಕ್ಕೂ ಒಳ್ಳೇದು, ಸಂಗೀತಕ್ಕೂ ಒಳ್ಳೇದು, ಸಿನಿಮಾ ರಂಗ, ಕಲೆಗೆ ಎಲ್ಲದಕ್ಕೂ ಒಳ್ಳೇದು. ಬಟ್ ಆ ಒಂದು ಮನೋಭಾವ ಇರಬೇಕು. ಮತ್ತೆ ಕಂಪ್ಲೀಟ್ ಕಮರ್ಷಿಯಲ್ ರೀತಿ ಯೋಚನೆ ಮಾಡೋಕ್ಕಿಂತ ಕಲೆ ಬೆಳವಣಿಗೆ, ಕನ್ನಡದ ಬೆಳವಣಿಗೆ, ನಮ್ಮ ರಾಜ್ಯದ ಸಾಂಸ್ಕೃತಿಕ ಬೆಳವಣಿಗೆ ಬಗ್ಗೆ ಜಾಸ್ತಿ ಗಮನ ಕೊಟ್ರೆ ಅದು ಬಹಳ ಉತ್ತಮ ರೀತಿಯಲ್ಲಿ ಕರ್ನಾಟಕದಲ್ಲಿ ಓವರ್ ಆಲ್ ಕನ್ನಡಕ್ಕೆ ಬೆಳವಣಿಗೆ ಸಾಧ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ.
ಫೈನಲಿ ಕನ್ನಡಿಗರಿಗೆ ಏನ್ ಹೇಳ್ತೀರಾ ಸರ್? ಬಿಕಾಸ್ ಯಾಕಂದ್ರೆ ಸಾಕಷ್ಟು ಬಾರಿ ಬೆಂಗಳೂರಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಆಗಿರ್ಬೋದು, ಈ ತರ ಮೊನ್ನೆ ಅಷ್ಟೇ ನೀವು ಯಾರೋ ಒಬ್ರು ಹಿಂದಿಯವರು ಹೇಳ್ತಾ ಇದ್ರು, ಆಟೋ ಡ್ರೈವರ್ ಹತ್ರನೂ ಕೂಡ ಹಿಂದಿ, ಇದು ಕರ್ನಾಟಕದಲ್ಲಿ ಕೂಡ ಹಿಂದಿ ಮಾತಾಡ್ಬೇಕು ಹಂಗೆ ಹಿಂಗೆ ಅಂತ. ಸೊ ಬ್ಯಾಕ್ ಟು ಬ್ಯಾಕ್ ಈ ತರ ಇನ್ಸಿಡೆಂಟ್ ಗಳಾದ್ಮೇಲೂ ಕೂಡ ಎಲ್ಲೊಂದ್ ಕಡೆ ಕನ್ನಡದ ಬಗ್ಗೆ ಅವಹೇಳನಕಾರಿಯಾದಂತಹ ಹೇಳಿಕೆಗಳಾಗಿರ್ಬೋದು, ಕನ್ನಡ ಭಾಷೆಯನ್ನು ಅವಮಾನಿಸುವಂತದ್ದಾಗಿರ್ಬೋದು ನಡೀತಾನೆ ಇರುತ್ತೆ. ಸರ್ಕಾರಕ್ಕಾಗಿರ್ಬೋದು ಅಥವಾ ಏನಾದ್ರೂ ನಮ್ಮ ಒಂದು ಕನ್ನಡಿಗರಿಗಾಗಿರ್ಬೋದು ಯಾವ ರೀತಿಯ ಒಂದು ಕಿವಿ ಮಾತನ್ನ ಹೇಳ್ತೀರಾ ಅಂತ? ನಮಗೆ ನೋಡಿ, ಕನ್ನಡದ ಬಗ್ಗೆ, ಭಾಷೆ ಆಗಿರ್ಬೋದು, ನಮ್ಮ ಸಾಂಸ್ಕೃತಿಕ ಪರಂಪರೆ ಆಗಿರ್ಬೋದು, ಈ ವಿಚಾರಗಳನ್ನ ಎತ್ತಿ ಹಿಡಿಬೇಕು ಅಂದ್ರೆ ನಮಗೆ ಕರ್ನಾಟಕ ತನ್ನದೇ ಒಂದು ದೊಡ್ಡ ಮಟ್ಟದ ಒಂದು ರಾಜಕೀಯ ಪ್ರಜ್ಞೆ ಬೆಳಿಬೇಕು. ಅದು ಬೆಳಿಬೇಕು ಅಂದ್ರೆ ಮಾತ್ರ ನಮಗೆ ಕನ್ನಡದಲ್ಲಿ ನಮಗೆ ನಮ್ಮ ಭಾಷೆಗಳ ಕನ್ನಡ ಜೊತೆ ನಮ್ಮ ತುಳು, ಕೊಡವ, ಬ್ಯಾರಿ, ಲಂಬಾಣಿ, ಆದಿವಾಸಿ ಭಾಷೆಗಳು, ಅಲೆಮಾರಿ ಭಾಷೆಗಳು, ದಕ್ಕನಿ ಉರ್ದು, ನಮ್ಮ ಕರ್ನಾಟಕದ ಭಾಷೆಗಳ ಏಳಿಗೆ ದೊಡ್ಡ ಪ್ರಮಾಣದಲ್ಲಿ ಆಗಕ್ ಸಾಧ್ಯ. ಅದು ಒಂದು ಯೋಜನೆಗಳು, ನೀತಿಗಳು, ಕಾನೂನುಗಳು, ಮತ್ತೆ ಅದು ಒಂದು ರೀತಿ ನೀತಿ ಯೋಜನೆ ಕಾನೂನುಗಳು ಅದನ್ನ ತೀರ್ಮಾನ ಮಾಡೋರು ನಿಜವಾಗ್ಲೂ ಕರ್ನಾಟಕ ತನ ಎತ್ತಿ ಹಿಡಿಯೋ ಒಂದು ರಾಜಕೀಯ ಸಿದ್ಧಾಂತ ಬರ್ಬೇಕು, ಒಂದು ಪರಿವರ್ತನೆಯ ಸಿದ್ಧಾಂತ ಬರ್ಬೇಕು, ಅದರಿಂದ ಪ್ರಜ್ಞೆ ಆಗ್ತಾ ಬರ್ಬೇಕು. ಯಾಕಂದ್ರೆ ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಇದೆ. ಇವಾಗ ಪಾಲಿಟಿಕ್ಸ್ ಅನ್ನೋದು ಎಷ್ಟೋ ಜನ ಇಲ್ಲ, ನಾನು ಪಾಲಿಟಿಕ್ಸ್ ಇಂದ ದೂರ ಇರ್ತೀನಿ, ಅದಕ್ಕೂ ಸಂಬಂಧ ಇಲ್ಲ ಅನ್ಕೋಬಹುದು. ಬಟ್ ಇವತ್ತು ಈ ಹಿಂದಿಯನ್ ಡೆಲ್ಲಿ ಪಕ್ಷಗಳಿಂದ ನಮ್ಮ ಕರ್ನಾಟಕ ತನಕ್ಕೆ ನಮ್ಗೆಲ್ಲೋ ಒಂದ್ ಕಡೆ ಧಕ್ಕೆ ಖಂಡಿತ ಬರ್ತಾ ಇದೆ. ನಮ್ಮ ಭಾಷೆ, ನಮ್ಮ ಸಾಂಸ್ಕೃತಿಕ, ನಮ್ಮ ಅನೇಕ ಒಂದು ಐತಿಹಾಸಿಕ ಸ್ಥಳಗಳು, ನಮ್ಮ ಎಷ್ಟೋ ಒಂದು ಇತಿಹಾಸಕ್ಕೆ ಎಲ್ಲೋ ಒಂದ್ ಕಡೆ ಕರ್ನಾಟಕ ತನಕ್ಕೆ ಒಂದು ಮೂಲೆ ಗುಂಪಾಗ್ತಾ ಇದೆ. ನೀವು ಬೇರೆ ರಾಜ್ಯಗಳನ್ನ ನೋಡಿದ್ರೆ ಒಂದು ತೆಲುಗು, ಆಂಧ್ರದಲ್ಲಿ ಅವ್ರದೇ ಆದ ತೆಲುಗು ಒಂದು ರಾಜಕೀಯ ಪ್ರಜ್ಞೆ ಇದೆ. ನಿಮ್ಗೆ ಇದ್ರಲ್ಲೂ ತೆಲಂಗಾಣದಲ್ಲೂ ಇದೆ, ತಮಿಳುನಾಡಿನಲ್ಲೂ ಇದೆ, ಕೇರಳದಲ್ಲಿ ಒಂದ್ ಮಟ್ಟಕ್ಕೆ ಅದು ಒಂದ್ ರೀತಿ ಒಂದು ಪ್ರಾದೇಶಿಕತೆ ಅನ್ನೋದು ಒಂದಿದೆ. ಬಟ್ ಕರ್ನಾಟಕಕ್ಕೆ ನಾವ್ ಯಾವಾಗಲೂ ಹಿಂದಿ, ಡೆಲ್ಲಿ ಅನ್ಕೊಂಡು ಅಲ್ಲಿಂದ ಆ ಹಿಂದಿ ಭಾಷೆನ ಹೆಚ್ಚಾಗಿ ನಾವೇ ಕಲ್ತ್ಕೊಂಡು ಅವ್ರಿಗೆ ಕನ್ನಡ ಕಲಿದೇರಂಗೆ ಅನುಕೂಲ ಮಾಡ್ಕೊಂಡು ನಾವು ಒಂದ್ ರೀತಿ ಇಂಗ್ಲಿಷ್ಗೆ ಆರ್ಥಿಕವಾಗಿ ಗುಲಾಮರಾಗಿ ನಾವು ಎಷ್ಟೋ ಒಂದ್ ರೀತಿ ಸಮಸ್ಯೆ ಆಗ್ತಾ ಇದೆ. ಸೊ ನಾವ್ ಇದನ್ನ ಸರಿಪಡಿಸ್ಬೇಕು ಅಂದ್ರೆ ಕರ್ನಾಟಕ ತನನ ನಾವು ದೊಡ್ಡ ಪ್ರಮಾಣದಲ್ಲಿ ಜಾಗೃತಿ ಬೆಳೆಸಿ ನಮಗೆ ಎಲ್ಲ ಒಂದು ಕರ್ನಾಟಕ ತನನ ಒಂದು ರಾಜಕೀಯ ಪ್ರಜ್ಞೆ ಮತ್ತೆ ಒಂದ್ ರೀತಿ ಪರಿವರ್ತನೆ ಪ್ರಜ್ಞೆ ಆದಷ್ಟು ಎಲ್ಲಾ ರೀತಿಯ ಅನ್ಯಾಯಗಳನ್ನ ನಾವು ವಿರುದ್ಧ ನಿಂತ್ಕೊಂಡು ಕರ್ನಾಟಕ ತನ ಒಂದು ಸಮಾಜನ ಬೆಳೆಸ್ತಾ ಸಂವಿಧಾನ ಬೆಳೆಸಕ್ ಸಾಧ್ಯ ಉಂಟು ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗ್ ನೀವು ಹೇಳಿದಾಗ ಒಂದು ಮಾತು ನೆನಪು ಬರ್ತದೆ. ಎಲ್ಲೋ ಒಂದ್ ಕಡೆ ನಮ್ಮ ಜನ ಕರ್ನಾಟಕದವರು ಕನ್ನಡ ಭಾಷೆಯನ್ನ ಹೇಳ್ಕೊಡೋದ್ರ ಬದಲಿಗೆ ಬೇರೆ ಭಾಷೆಗಳನ್ನ, ಅನ್ಯ ಭಾಷೆಗಳನ್ನ ಕಲಿತಿದ್ದಾರೆ, ಕನ್ನಡ ಭಾಷೆಯನ್ನ ಬೇರೆಯವ್ರಿಗೆ ಹೇಳ್ಕೊಡ್ತಿಲ್ಲ. ಸೊ ಅದರಿಂದಾನೇ ಈ ಸಮಸ್ಯೆಗಳು ಬ್ಯಾಕ್ ಟು ಬ್ಯಾಕ್ ಕನ್ನಡಕ್ಕೆ ಅವಮಾನ ಆಗ್ತಿದ್ಯಾ ಅಂತ. ವೈಯಕ್ತಿಕವಾಗಿ ಹೇಳ್ಕೊಡೋದು ಒಂದು, ಅದ್ರಲ್ಲಿ ಎರಡು ಮಾತಿಲ್ಲ. ವೈಯಕ್ತಿಕವಾಗಿ ಹೇಳ್ಕೊಡೋದು ನಮ್ಮ ಮುಖ್ಯನೇ, ಮಾತಾಡೋದು ಮುಖ್ಯನೇ. ಬಟ್ ವ್ಯವಸ್ಥಿತವಾಗಿ ಯೋಜನೆ, ನೀತಿ, ಕಾನೂನುಗಳು ತರೋದು ಬಹಳ ಮುಖ್ಯ. ನಮ್ಗೆ ಇವತ್ತಿನ ದಿನ ಕನ್ನಡ ಶಾಲೆಗಳಲ್ಲಿ ನಮ್ಗೆ ಬೆಳವಣಿಗೆ ಬಹಳ ಕಡಿಮೆ ಆಗಿದೆ, ಅದು ಗುಣಮಟ್ಟ ಬಹಳ ಸಮಸ್ಯೆ ಇದೆ. ಕನ್ನಡ ಶಾಲೆನಲ್ಲಿ ಓದಿರೋರ್ಗೂ ನಮಗೆ ಉದ್ಯೋಗ ಸಿಗ್ತಾ ಇಲ್ಲ. ನಮ್ಮ ವಾದದಲ್ಲಿ ಕನ್ನಡ ಶಾಲೆನಲ್ಲಿ ಓದಿರೋರು, ನಮ್ಮ ಸರ್ಕಾರಿ ಶಾಲೆನಲ್ಲಿ ಓದಿರೋರ್ಗೆ ಕರ್ನಾಟಕದ ಸರ್ಕಾರದ ಕೆಲಸಗಳು ಸಿಗಬೇಕು, ಉದ್ಯೋಗ ಸಿಗಬೇಕು. ಓವರ್ ಆಲ್ ನಮಗೆ ಸಂಪೂರ್ಣವಾದ ಕರ್ನಾಟಕ ತನ ಅನ್ನೋದು ನಾವು ಬೆಳೆಸ್ಕೊಂಡ್ರೆ ಮಾತ್ರ ಅದೇ ಒಂದು ಸಂವಿಧಾನ ಎತ್ತಿ ಹಿಡಿಬಹುದು, ಅದೇ ಒಂದು ಕರ್ನಾಟಕಕ್ಕೆ ಏಳಿಗೆಗೆ ಮುಖ್ಯ ಕಾರಣ ಆಗ್ಬೋದು. ಸೊ ನಮಗೆ ಈ ಒಂದು ಮಾತಾಡೋದು ಒಂದು ಭಾಗ, ಅದ್ರಲ್ಲಿ ಎರಡು ಮಾತಿಲ್ಲ, ಮಾತಾಡಬೇಕು. ಆ ಮಾತಾಡೋದ್ರಲ್ಲೂ ಕೂಡ ಒಬ್ರೊಬ್ರು ಕಲಿತಾ ಪ್ರೀತಿಯಿಂದ ಸಂತೋಷದಿಂದ ಮಾತಾಡ್ತಾ ಬರ್ಬೇಕು. ಬಟ್ ನಮಗ್ ಬಹಳ ಮುಖ್ಯವಾಗಿ ಕಾನೂನುಗಳು, ಯೋಜನೆಗಳು, ನೀತಿಗಳು, ಏನೇನು ಒಂದು ಒಂದು ಪಾಲಿಸಿ ಡಿಸಿಷನ್ಗಳು ತಂದು ನಮ್ಗೆ ಈ 3 ಲ್ಯಾಂಗ್ವೇಜ್ ಫಾರ್ಮ್ಯುಲಾ ಅನ್ನೋ ತೆಗೆದಾಕಿ 2 ಲ್ಯಾಂಗ್ವೇಜ್ ಬೆಳೆಸಿ ನಮ್ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ನಾವ್ ಹೆಂಗೆ ನಮ್ಮ ಮಕ್ಕಳನ್ನ ಉತ್ತಮವಾದ ವಿಚಾರವಂತರು ಮಾಡಿ ಅದನ್ನ ಗಟ್ಟಿಯಾಗಿ ಕರ್ನಾಟಕದಲ್ಲಿ ಕನ್ನಡ, ನಾವು ಪ್ರಪಂಚದಲ್ಲಿ ಕನ್ನಡ ಅನ್ನೋದು ಇನ್ನೆಲ್ಲೂ ಇಲ್ಲ ಕರ್ನಾಟಕ ಬಿಟ್ರೆ. ಸೊ ನಾವು ಕರ್ನಾಟಕದಲ್ಲಿ ಅದನ್ನ ಬೆಳೆಸ್ತಾ ಇದ್ರೆ, ಕರ್ನಾಟಕ ತನನ ಕನ್ನಡದ ಮುಖಾಂತರ ಮತ್ತೆ ನಮ್ಮ ಕರ್ನಾಟಕದ ಭಾಷೆಗಳ ಮುಖಾಂತರ ಎತ್ತಿಡಿದೇ ಇದ್ರೆ ಅವಾಗ ನಮಗೆ ನಿಜವಾಗ್ಲೂ ಕಳ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ, ನಮ್ಮನ್ನ ನಾವೇ ಕಳ್ಕೊಳ್ತೀವಿ. ಸೊ ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಯೋಜನೆ, ನೀತಿ, ಕಾನೂನುಗಳು ಮತ್ತೆ ಮಾತಾಡೋದು ಎಲ್ಲ ಕೂಡ ಬೇಕಾಗತ್ತೆ. ಅದನ್ನ ಎತ್ತಿಡಿಯೋದು ನಮ್ಮ ಮೂಲ ಗುರಿ ಆಗಬೇಕು. ಥ್ಯಾಂಕ್ ಯು ಸರ್. ಒಂದಷ್ಟು ನಿಮ್ಮ ಒಪಿನಿಯನ್ ಶೇರ್ ಮಾಡೋದ್ರ ಜೊತೆಗೆ ಒಂದಷ್ಟು ಉಪಯುಕ್ತವಾದಂತಹ ಮಾತುಗಳನ್ನು ಕೂಡ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನಗೆ ಅವಕಾಶ ಕೊಟ್ಟಿದ್ದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.